ಅಕ್ಕನ ಮಗ ನಮ್ಮ ತಾಯಿ ಮನೆಗೆ ಫಸ್ಟ್ ಹುಟ್ಟಿದ ಮೊಮ್ಮಗ ಅವನೇ ಆಗಿದ್ದ. ನಾನು ಅವಾಗ ಅವನು ಹುಟ್ಟೋ ಟೈಮಲ್ಲಿ ನಾನು ಅಲ್ಲೇ ಇದ್ದೆ, ನಂಗೆ ಮದುವೆ ಆಗಿರಲಿಲ್ಲ. ಹಾಗಾಗಿ ನಮ್ಮ ಮನೆಯ ಒಂದು ತಾಯಿ ಮನೆಗೆ ಅಷ್ಟು ಇಷ್ಟವಾಗಿರುವಂಥ ಮೊಮ್ಮಗ ಆಗಿದ್ದ, ಮೊದಲು ಹುಟ್ಟಿದ ಮೊಮ್ಮಗ. ಹಾಗಾಗಿ ಅದೇ ಮುಂದುವರ್ಕೊಂಬಂದು ನಮ್ಮ ಮದುವೆಯಾಗಿ ನಾನು ಇವಳು ಒಟ್ಟಿಗೆ ಶಿವಮೊಗ್ಗದಲ್ಲೇ ಇದ್ವಿ, ಹೆಚ್ಚು ಕಡಿಮೆ ಶಿವಮೊಗ್ಗದಲ್ಲೇ ಇಬ್ಬರಿಂದ. ಅವನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ. ಆಮೇಲೆ ಭಾವ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ನಮ್ಮ ಇವ್ರ ಯಜಮಾನ್ರಿಗೆ. ಹಂಗಾಗಿ ರಜೆ ಬಂದಾಗ ನಮ್ಮಲ್ಲಿಗೆ ಬಂದಿರ್ತಿದ್ರು ಎಲ್ರೂ. ನಮ್ಮಲ್ಲಿ ಅರ್ಧ ಭಾಗ ನಮ್ಮಲ್ಲೂ ಬೆಳೆದಿಯಾನೆ. ಆಮೇಲೆ ನಮ್ಮ ಯಜಮಾನ್ರ ಜೊತೆ ಇಂಡಸ್ಟ್ರಿಯಲ್ಲು ಅವನೊಂದು ಎಜುಕೇಷನ್ ಮುಗಿದ್ಮೇಲೆ ಇಂಡಸ್ಟ್ರಿಗೆ ಸೇರಿಸ್ಕೊಂಡಿದ್ವಿ. ಆಮೇಲೆ ಇಂಡಸ್ಟ್ರಿ ನಮ್ಮನೆ ಏಜ್ ಆಯಿತು ಅಂತ ಕ್ಲೋಸ್ ಮಾಡಿದ್ವಿ. ಆಮೇಲೆ ರಿಯಲ್ ಎಸ್ಟೇಟ್ ಮಾಡೋಕೊಂಡು ಶುರು ಮಾಡ್ದ. ಅದ್ರಲ್ಲಿ ಚೆನ್ನಾಗಾದ. ಒಟ್ಟು ಆ್ಯಕ್ಟಿವ್ ಹುಡುಗ. ಏನೇ ನಮ್ಮಲ್ಲಿ ಅಥವಾ ಎಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಪ್ರೋಗ್ರಾಮ್ ಆದರೂ ಅವನ ನೇತೃತ್ವದಲ್ಲೇ ನಡೆದಂಗೆ ಅಷ್ಟು ಖುಷಿಯಿಂದ ಸಹಜವಾಗಿ ಓಡಾಡ್ಕೊಂಡು ಸಹಾಯ ಮಾಡೋದು. ನಮ್ಗೇನೇ ನಮಗೂ ಇವಳಿಗಲ್ದೆ ನನಗೆ ಏನು ಬೇಕಾದ್ರೂ ತಂದು ಕೊಡ್ತಿದ್ದ. ಅಷ್ಟು ಒಂದು ವರ್ಷ ಅಲ್ಲ, ಯುಗ ಆದಂಗೆ ಆಗ್ತಿದೆ ಅದು. ಇವಳಿಗೆ ಎಷ್ಟಾಗ್ತಿದೆ ಅಷ್ಟೇ ನಮಗೂ ಆಗ್ತಾ ಇದೆ. ಒಂಥರ ಮರೀಲಿಕ್ಕೆ ಕಷ್ಟ. ನಂತರ ಈಗ ನೆನಪಾದಾಗಲಿಲ್ಲ, ಅಯ್ಯೋ ಹೌದಲ್ಲ, ಈ ಫೋಟೋಸ್ ಎಲ್ಲ ನೋಡ್ತಾ ಇರ್ತೀವಿ, ಅವಾಗ ನೆನಪಾಗ್ತಿರುತ್ತೆ. ನಳಿನಿ, ನಾವು ಹೊಸಮನೆಯಲ್ಲಿರೋದು. ತುಂಬಾ ಬೇಜಾರು. ನಮ್ಗೆ ಏನ್ ಮಾಡೋದು, ಅನಿವಾರ್ಯ, ಸಹಿಸ್ಕೊಳ್ಳೇಬೇಕು. ಹೋದವ್ರು ಮತ್ತೆ ಬರೋದಿಲ್ಲ. ಅದಕ್ಕೆ ನಾವು ಆದಷ್ಟು ಜಾಗ್ರತೆ ಮಾಡಿದ್ವಿ, ಬೇಡ ಹೋಗ್ಬೇಡವಾ ಅಂತ. ಇಲ್ಲಮ್ಮ, ಎಲ್ರು ಹೋಗಿ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ, ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಹೋದ. ಬರ್ತಾನೆ ಅನ್ಕೊಂಡ್ರೆ ಈ ತರ ಶಾಕಿಂಗ್ ನ್ಯೂಸ್ ಬಂತು. ನಮ್ಮ ಮನ್ಸು ನಂಬಲೇ ಇಲ್ಲ ಬರ್ತಾನ ಅವನು. ನಿಮ್ ಹಂಗೆ ಎಲ್ಲ ಇದ್ರಲ್ಲ ಹೋಗೋರು ಬನ್ನೋರು, ಯಾವಾಗ್ಲೂ ಮೋಟರ್ ಬೈಕಲ್ಲಿ ಓಡಾಡೋದು. ಬರ್ತಾನೆ ಅಂತಾನೆ ಅನ್ಕೊಂಡಿದ್ವಿ. ಕೂಡ ನೋಡ್ತೀವಿ ಈ ತರ ನ್ಯೂಸ್ ಬಂದ್ ಕೂಡ್ಲೆ ನಂಬಕ್ಕೆ 1 ತಿಂಗಳು ಬೇಕಾಗಿದೆ ನನ್ನ ಮನ್ಸು. ಇಲ್ಲ ಬರ್ತಾನೆ ಅಂತ. ಆಮೇಲೆ ವಾಸ್ತವತೆ ಅರಿವಾಯ್ತು. ಇನ್ನು ಓದೋರೆ ಹಂಗೂ ಬರೋದಿಲ್ಲ, ಮುಗೀತು ಅಷ್ಟೇ. ಎಲ್ಲರಿಗೂ ನಮ್ ತರನೇ ಕಷ್ಟ ಇರುತ್ತೆ ಪಾಪ. ಎಲ್ಲ ಈ ನಮ್ ದೇಶದಲ್ಲಿ ಎಲ್ಲ ಗಂಡಸರು ದುಡಿಯೋರು, ಹೆಂಗಸರು ಮನೆ ಕೆಲಸ ಮಾಡ್ಕೊಂಡಿರೋರು, ಆತರ ಸಂಸಾರ ಓರಿಯೆಂಟೆಡ್ ಅಲ್ವಾ ನಮ್ ದೇಶದಲ್ಲಿ. ಅವ್ರ ಶತ್ರು ರಾಷ್ಟ್ರದಲ್ಲಿ ಇಂಟೆನ್ಷನ್ ಹಂಗೆ ಇತ್ತೇನೋ, ಈ ಸಂಸಾರಸ್ಥರನ್ನ ಹೊಡೆದ್ರೆ ಇವ್ರಿಗೆ ಚೆನ್ನಾಗಿ ಪ್ರಭಾವ ಬೀರುತ್ತೆ ಅಂತ ಅನ್ಕೊಂಡಿದ್ರು ಏನೋ. ಅವ್ರ ಇಚ್ಛೆ ಹಂಗೆ ಆಗಿದೆ. ಆದ್ರೂ ನಮ್ಮ ಪ್ರಧಾನಮಂತ್ರಿಗಳು ಬಿಡ್ಲಿಲ್ಲ. ಅವರು ರಿಟಲೇಟ್ ಮಾಡಿ ನಮ್ಗೆ ಏನೋ ಒಂದು ಸ್ವಲ್ಪ ಸಮಾಧಾನ. ಮಗ ಬರ್ದಿದ್ರು ಏನೋ ಅವ್ರಿಗೆ ಪ್ರತಿಕಾರ ತೀರ್ಸಿದ್ರಲ್ಲ ಅಂತ ಏನೋ ಒಂದು ಸಮಾಧಾನ ಅಷ್ಟೇ, ಅಲ್ಪ ಸಮಾಧಾನ ಕೊಟ್ಟಿದ್ದಾರೆ. ತುಂಬಾ ಎದುರ್ಲು ಇಬ್ರು ಲೇಡೀಸು. ಇನ್ನೆಷ್ಟು ಧೈರ್ಯವಂತರು ಇರ್ಬೋದಪ್ಪ. ನಮ್ಗೆ ಇಲ್ಲೇ ಯಾರನ್ನ ಕಂಡ್ರೆ ಭಯ ಆಗುತ್ತೆ, ಪರಿಚಿತ್ರನ್ ಕಂಡ್ರೆ. ಅವ್ರು ಹೆಂಗೆ ಹೋಗಿ ಬಂದಿದ್ದಾರೆ ಅಂತ ತುಂಬಾ ಹೆಮ್ಮೆ ಇದೆ. ನಮ್ಮ ದೇಶದ ಲೇಡೀಸ್ ಮೇಲೆ, ನಾರಿ ಶಕ್ತಿ ಮೇಲೆ ಧೈರ್ಯ ಇದೆ, ಹೆಮ್ಮೆ ಆಯ್ತು ಅದನ್ನ ನೋಡ್ಬಿಟ್ಟು. ಖುಷಿ ಅನ್ನೋದಕ್ಕಿಂತ ನಮ್ಗೊಂಥರ ದೃಢತೆ ಬಂತು. ಇರ್ಬೋದಪ್ಪ ಹೇಗೋ ನಮ್ಮ ದೇಶದಲ್ಲಿ ಅಂತ. ನೆನಪು ಹೋಗೋದಿಲ್ಲ. ನಾವು ಸಾಯಿ ತನಕನೂ ಇರತ್ತೆ. ದಿನ ಬೆಳಗ್ಗೆ ಎದ್ದ ಕೂಡ್ಲೆ ನೆನಪಾಗತ್ತೆ. ರಾತ್ರಿ ಮಲಗ್ದಾಗ ಮರ್ತೋಗ್ಬಿಟ್ಟಿರುತ್ತೆ, ಈ ಪ್ರಪಂಚನೇ ಮರ್ತೋಗಿರುತ್ತೆ. ಬೆಳಗ್ಗೆ ನೆನಪಾಗತ್ತೆ ಏನೇನೇನು, ಅಯ್ಯೋ ಹೀಗೆ ಅಂತ ಒಂದ್ಸರಿ ಪೆಚ್ಚಾಗತ್ತೆ. ಮತ್ತೆ ಸರಿ ಮಾಡ್ಕೊಂಡು ಹೋಗ್ಲೇಬೇಕಲ್ವಾ, ಅನಿವಾರ್ಯತೆ ಅಂತ ನಾವು ಏನೋ ಸರಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ರು ಜೀವನ ಸಾಗಿಸ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಅವ್ರವ್ರ ವೃತ್ತಿ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅವರು. ಅದರಿಂದ ಅವರು ಈ ದುಃಖನ ಮರಿತಾ ಇದ್ದಾರೆ. ಅವಳಿಗೆ ಪುರ್ಸೊತ್ತಿರಲ್ಲ, ಗೋಡನ್ ಮ್ಯಾನೇಜರ್ ಹಾಕಿದ್ದಾರೆ, ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅವಳು. ಮೊಮ್ಮಗ ಓದ್ತಾ ಇದ್ದಾನೆ RV ಕಾಲೇಜಲ್ಲಿ ಬೆಂಗಳೂರಿನಲ್ಲಿ. ಅವನು ವಿದ್ಯಾಭ್ಯಾಸದ ಮೇಲೆ ಗಮನ ಕೊಟ್ಟಿದ್ದಾನೆ, ಚೆನ್ನಾಗಿ ಓದ್ತಾನೆ. ಇಲ್ಲಿರುವಾಗ್ಲೂ ನಾವೆಲ್ಲ ಯಾವ್ದು ಬೇರೆ ಇದಕ್ಕೆಲ್ಲ ಹೋಗೋರೇ ಇಲ್ಲ. ನಾವಾಯ್ತು ನಮ್ ಪಾಡಾಯ್ತು, ಎಲೆಮರೆ ಕಾಯ್ತಾರ ಇರೋರು ನಾವು ಅಂತ. ನಮ್ಗೆ ಬಂತು ಈ ತರ ಕಷ್ಟ. ಎಷ್ಟು ದೇವ್ರು ದಿನರಲ್ಲೇ ನೆನ್ಸ್ದಾಗ ಒಂದ್ ಸರಿ ಬೇಜಾರಾಗುತ್ತೆ, ಯಾರು ಕಾಪಾಡ್ಲಿಲ್ವಲ್ಲ ಅಂತ. ನಮ್ದು ಇದು ಇಂಗ್ಲಿಷ್ ಇದೆ, ನಾವು ಇದನ್ನು ಉಪಯೋಗಿಸಲ್ಲ. ಕನ್ನಡದೇ ಬೇಕು. ಕನ್ನಡದಲ್ಲಿ ನಾವು ಪಂಚಾಂಗದಲ್ಲಿ ಯಾವತ್ತು ಆ ಸತ್ತಿದ ದಿವಸ ಏನು ದಶಮಿ ಇದೆ, ದಶಮಿ ದಿವಸ ಮಾಡಿದ್ವಿ. 10 ದಿನದ ಹಿಂದೆನೆ ನಮ್ದು ಆಯ್ತು. ಶಂಕರ ಕೃಪದಲ್ಲೇ ಎಲ್ಲ ಮಾಡಿದ್ವಿ. ನಮ್ದು ವರ್ಷ ಮಾಸಿಕ ಅಂತ ಒಂದು ಬರುತ್ತೆ. ನಾವು ಅದು ಪ್ರತಿ ತಿಂಗಳು ಮಾಡ್ಬೇಕಾಗಿರುತ್ತೆ. ಇಲ್ಲಿ ಅನಿವಾರ್ಯ ಕಾರಣದಿಂದ ಮಾಡಕ್ಕಾಗಲ್ಲ. ಹಳ್ಳಿಲೆಲ್ಲ ಮಾಡ್ತೀವಿ, ಇಲ್ಲಿ ಮಾಡಕ್ಕಾಗಲ್ಲ ಪೇಟೆಯಲ್ಲಿ.
ಅದಕ್ಕೆ ಅದನ್ನ ಮಾಡಿಸ್ಬಿಟ್ಟು ನೆಕ್ಸ್ಟ್ ಡೇ ವರ್ಷಾಂತಕ ಅಂತ ಮಾಡಿಸಿದ್ವಿ. ನೆಂಟರು ಇಷ್ಟರೆಲ್ಲರೂ ಬಂದಿದ್ರು, 100 ಜನಕ್ಕೆ ಊಟ ಹಾಕಿದ್ವಿ, ಸಂತರ್ಪಣೆ ಮಾಡಿದ್ವಿ. ಆಯ್ತು, ಅವರೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಟ್ರು ಅವ್ರೆ, ಶಂಕರ್ ಕೃಪದವ್ರು. ಆಯ್ತು, ಇನ್ನು ಮುಂದಿನ ವರ್ಷನೇ, ಇನ್ನು ಏಪ್ರಿಲ್ ತಿಂಗಳಿಗೆ ಮತ್ತೆ ವೈದಿಕ ಅಂತ ಮಾಡ್ತೀವಿ. ಅದು ನಮ್ಗೆ ಈ ನಂಬಿಕೆ ಇಲ್ದಿದ್ರು ನಾವು ಅದು ಮಾಡ್ಲೇಬೇಕು. ನಮ್ಮ ಹಿರಿಯರು ಯಾತಕ್ ಮಾಡ್ಕೊಂಬಂದಿದ್ದಾರೆ, ಏನೋ ಅವ್ರ ಅನುಭವ ಸಿದ್ಧಾಂತದಿಂದ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ನಾವು ಅದನ್ನ ಅವ್ರು ಹೇಳ್ದಂಗೆ ಫಾಲೋ ಮಾಡ್ತೀವಿ, ಹಿರಿಯರು ಹೇಳ್ದಂಗೆ ಫಾಲೋ ಮಾಡ್ತೀವಿ. ಎಲ್ಲಾ ತರ ನಡ್ಕೊಂಡಿದ್ದಾರೆ ಪಾಪ, ಏನು ತೊಂದರೆ ಆಗ್ಲಿಲ್ಲ. ಎಲ್ಲ ಅವ್ರು ಹೇಳ್ದಾಗೆ ಮಾಡಿದ್ದಾರೆ.